ಈಗ ನೇರವಾಗಿ ಫಾಸ್ಟಾಗಿ ಹೇಳ್ಬೇಕು ಅಂದರೆ ಯಾವುದನ್ನು ಕ್ವಿಕ್ಕಾಗಿ ಹೇಳ್ತೀರಾ ವೃಷಭ ರಾಶಿಗೆ ಎಷ್ಟು ಪರ್ಸೆಂಟು ಮೊದಲಿಗೆ ಚೆನ್ನಾಗಿದೆ ಅದನ್ನು ಎಂಡಿಂಗಲ್ಲಿ ಹೇಳಿ. ಇವಾಗ ಮೊದಲಿಗೆ ವೃಷಭ ರಾಶಿ ಟೈಮ್ 2026 ಯಾವ್ಯಾವ ತಿಂಗಳಲ್ಲಿ ಹೇಗಿರುತ್ತೆ, ಯಾವ ಗ್ರಹಗಳು ಹೇಗಿರುತ್ತೆ, ಯಾವ ಗ್ರಹ ವೃಷಭ ರಾಶಿ ಸಪೋರ್ಟ್ ಮಾಡುತ್ತೆ, ಮತ್ತು ಯಾವ ಗ್ರಹದ ಸ್ಟೋನ್ನ ಯೂಸ್ ಮಾಡಬೇಕು, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು, ಗ್ರಹಗಳು ಯಾವುದನ್ನು ಟೆಂಪಲ್ ಅಟೆಂಡ್ ಮಾಡಬೇಕು ಹೇಳಿ ಮೇಡಮ್ ಅವರೇ. ವೃಷಭ ರಾಶಿಯವರಿಗೆ ಇವಾಗ ಜನವರಿ 15ನೇ ತಾರೀಕುವರೆಗೂ ಟೈಮ್ ಏನಂತ ಚೆನ್ನಾಗಿಲ್ಲ. 2026 ಸ್ಟಾರ್ಟಿಂಗು ಅವ್ರಿಗೆ ಸ್ವಲ್ಪ ಬ್ಯಾಡಾಗಿರುತ್ತೆ. 15ರ ನಂತರ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿರುತ್ತೆ. ಅದರಲ್ಲೆಲ್ಲ ಒಂದು 5ನೇ ತಿಂಗಳು ಅಂತಂದರೆ ನೆಕ್ಸ್ಟ್ 2026ನೇ ಇಸ್ವಿ 5ನೇ ತಿಂಗಳು ಅಂದರೆ ಮೇ ನಂತರ 1 ತಿಂಗಳು ಅವರು ಎಲ್ಲೋ ಒಂದು ಕಡೆ ಲಾಕ್ ಆಗ್ತಾರೆ ಅಂತ ಹೇಳುತ್ತೆ. ಅದು ಬಿಟ್ಟರೆ ವೃಷಭ ರಾಶಿಯವರಿಗೆ, ಯಾಕಂದರೆ ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿರೋದೆ 2026. 2026ರಲ್ಲಿ ಅವರು ಅಂದ್ಕೊಂಡಿದ್ದ ಕೆಲಸ ಕಾರ್ಯ, ಹೊರದೇಶದಲ್ಲಿ ಕೆಲಸ ಆಗಿರ್ಬೋದು, ಅಥವಾ ಇಲ್ಲಿ ಹೊಸ ಕಂಪನಿಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು. ಸಿನಿಮಾ ರಂಗದವ್ರಿಗಂತೂ ವೃಷಭ ರಾಶಿಯವರಿಗೆ ತುಂಬಾ ಯೋಗ. ಅವರು ಎಂಥ ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಆಗಿರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ರಾಜಕೀಯ ಅಂತ ಬಂದಾಗ, ರಾಜಕೀಯದಲ್ಲೂ ಅಷ್ಟೇ ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತಾರೆ ಅವರೆಲ್ಲರಿಗೂ ಎಲ್ಲ ಒಂದು ಕಡೆ ಒಂದು 90% ಅವರ ಒಂದು ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವ ಕೆಲಸ ಕಾರ್ಯ, ಮನೆ ಕಟ್ಟೋದು, ಮದುವೆ ಮಾಡೋದು, ಬಹಳಷ್ಟು ಶುಭ ಕಾರ್ಯಗಳು ನಡೆಯೋದೆ ವೃಷಭ ರಾಶಿಯವರ ಒಂದು ಮನೆಯಲ್ಲಿ 2026ರಲ್ಲಿ. ಮತ್ತು ಮದುವೆಗಳು ಕೂಡ ತುಂಬ ಜಾಸ್ತಿ, ಬಹಳ ಹೆಚ್ಚೆಚ್ಚು ಮದುವೆಗಳು, ಮಕ್ಕಳಾಗೋದು ಕೂಡ ವೃಷಭ ರಾಶಿಯವರಿಗೆ 2026ರಲ್ಲಿ ಓವರಾಲು ತುಂಬ ಸಕ್ಸಸ್ಸನ್ನು ನೋಡೋವಂಥ ರಾಶಿ ವೃಷಭ ರಾಶಿ. ಮೇಡಮ್, ವೃಷಭ ರಾಶಿ ಮೊದಲನೇ ವರ್ಷ ಕೃತಿಕ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ನಕ್ಷತ್ರ ಕೃತಿಕ ನಕ್ಷತ್ರ. ಈ ಸರಿ ಅವ್ರನ್ನ ವೃಷಭ ರಾಶಿನ ಅವ್ರನ್ನ ನಿರೀಕ್ಷೆ ಮಾಡ್ಬೋದಾ CM ಆಗ್ತಾರೆ ಅಂತ? ಹೌದು, ನಿರೀಕ್ಷೆ ಮಾಡ್ಬೋದಾ? ಪ್ರಕಾರ 90% ನಿರೀಕ್ಷೆ ಮಾಡ್ಬೋದು. ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರಾ? ಬಿಟ್ಕೊಡ್ತಾರಾ? ಹೌದು. ಕಾರಣ ಏನು? ಅಂದ್ರೆ ಗ್ರಹಗಳು ಸಪೋರ್ಟ್ ಮಾಡ್ತಾರೆ, ಗ್ರಹಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಜನವರಿ ನಂತರ ತುಂಬಾ ಚೆನ್ನಾಗಿರ್ತಾರೆ. ಜನವರಿಗೆ ತೊಂದರೆ ಇದೆ. ಜನವರಿಯಲ್ಲೂ ತೊಂದರೆ ಇದೆ. ಮತ್ತೆ 5ನೇ ತಿಂಗಳು ಮೇ ನಲ್ಲಿ ಒಂದು ಚೂರು ತೊಂದರೆಗೆ ಒಳಪಡ್ತಾರೆ. ಹಾಗಾಗಿ ವೃಷಭ ರಾಶಿಗೆ ಈ ಒಂದು ಜನವರಿ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್ ಅಂದರೆ ಹೊಸ ವರ್ಷ ಅದರಿಂದ ಸ್ಟಾರ್ಟ್ ಆಗುತ್ತೆ. ಶನಿ ಮತ್ತು ಗುರು ಕುಜಗ್ರಹ ಎಷ್ಟು ಪರ್ಸೆಂಟ್, ರಾಹು ಕೇತು ಎಷ್ಟೆಲ್ಲ ಫಲಗಳನ್ನ ಕೊಡ್ತೇವೆ ವೃಷಭ ರಾಶಿಗೆ? ನೋಡಿ, ವೃಷಭ ರಾಶಿಗೆ ರಾಹು ಕೇತು ಒಂದು ಬದಲಾಗೋದು ಈ ವರ್ಷದ ಕೊನೆಯ ಒಂದು ಭಾಗದಲ್ಲಿ. ಆದರೆ ವೃಷಭ ರಾಶಿಗೆ 4ನೇ ಮನೆಯಲ್ಲಿ ಕೇತು ಇರ್ತಾರೆ. ಮತ್ತು ಮುಖ್ಯವಾಗಿ ಅವರಿಗೆ 10ನೇ ಮನೆಯಲ್ಲಿ ರಾಹು ಇರ್ತಾರೆ. ಸೊ ಈ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು, ಎಲ್ಲ ಒಂದು ಕಡೆ ತಾಯಿಯ ಒಂದು ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಸುಖ ಸ್ಥಾನವನ್ನು ಒಂಚೂರು ಕೆಡಿಸ್ಬೋದು. ಅಂದರೆ ನಿದ್ದೆ ಬರ್ತೀರಾ, ಏನಾದರೂ ಯೋಚನೆ ಮಾಡೋದು ಅದು ಇದು ಇರ್ಬೋದು. ಆದರೆ ರಾಹು ಮಾತ್ರ 10ನೇ ಮನೆಯಲ್ಲಿ ಬಹಳಷ್ಟು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಮತ್ತು ರಾಹು ಕೇತು ಬದಲಾವಣೆ ನಾನು ಹೇಳ್ದೆ ಇಯರ್ ಎಂಡಿಂಗ್ ಅಂತ. ಗುರು ಬಂದು ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹ ಅತಿ ಹೆಚ್ಚಾಗಿರೋದು ವೃಷಭ ರಾಶಿಯವರಿಗೆ. ಸೊ ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದೇ ರೀತಿ ಈ 6ನೇ ತಿಂಗಳ ನಂತರ ಮತ್ತು 10ನೇ ತಿಂಗಳ ನಂತರ ಸ್ವಲ್ಪ 3ನೇ ಮನೆಗೆ ಅಂತಂದರೆ ಗುರುವಿನ ಅನುಗ್ರಹ ತುಂಬ ಇರುತ್ತೆ. ನೋಡಿ, ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ ಅಂತಂದರೆ ಆವಾಗ ಸ್ವಲ್ಪ 6ನೇ ಮನೆಗೆ ದೃಷ್ಟಿ ಬೀಳ್ತಾ ಹೋಗುತ್ತೆ. ಮತ್ತು 9ನೇ ಮನೆ ಮಕರ ರಾಶಿಗೆ ಭಾಗ್ಯಸ್ಥಾನ, 9ನೇ ಮನೆ ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ವೃಷಭ ರಾಶಿಯವರಿಗೆ ಒಳ್ಳೆ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. 9ನೇ ದೃಷ್ಟಿ ಮೀನರಾಶಿ ಅಂತ ಬಂದಾಗ 11ನೇ ಮನೆ ಆಗುತ್ತೆ. 11ನೇ ಮನೆಗೆ ವೃಶ್ಚಿಕ ರಾಶಿಗೆ ಮೀನರಾಶಿ ಮೇಲೆ ದೃಷ್ಟಿ ಬಿದ್ದಾಗ, ಅದು ಶನಿ ಇರ್ತಕ್ಕಂಥ ಮನೆಗೆ ಗುರುವಿನ ದೃಷ್ಟಿ ಬಿದ್ದಾಗ ಅಲ್ಲೂ ಕೂಡ ಒಂದು ಒಳ್ಳೆ ಪಾಸಿಟಿವ್, ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ಪಡಿತಾರೆ. ಸತತ ಗುರು ಚೇಂಜ್ ಆದ್ಮೇಲೂ ಕೂಡ ಇವ್ರಿಗೆ ತುಂಬಾ ಪಾಸಿಟಿವ್ ರಿಸಲ್ಟೇ ಬರ್ತಾ ಹೋಗುತ್ತೆ. ವೃಷಭ ರಾಶಿಗೆ ಟೈಮ್ ತುಂಬಾ ಚೆನ್ನಾಗಿದೆ. 2026 ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಷ್ಟು ಪರ್ಸೆಂಟ್ ಚೆನ್ನಾಗಿರುತ್ತೆ? ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು? ನೋಡಿ, ಇವರ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಮೊದಲಿಗೆ ಶುಕ್ರನ ಒಂದು ಟೆಂಪಲ್ಗೆ ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಯಾವುದೇ ಹೆಣ್ಣು ದೇವರಾಗಿರ್ಬೋದು, ಲಕ್ಷ್ಮೀ ಟೆಂಪಲ್ಲು, ಲಕ್ಷ್ಮಿ ಅಂತ ಅಂದರೆ ಇವಾಗ ಅವರ ಗ್ರಾಮ ದೇವತೆ ಅಂತ ಬಂದಾಗ ಅದು ಕಾಳಿ ಸ್ವರೂಪದಲ್ಲಿರ್ತಾರೆ. ಲಕ್ಷ್ಮಿ ಇರ್ತಕ್ಕಂಥ ಯಾವುದೇ ಟೆಂಪಲ್ ಅಟೆಂಡ್ ಮಾಡಿದ್ರು ತುಂಬ ಒಳ್ಳೆಯ ರಿಸಲ್ಟು ಇವರಿಗೆ ಬರುತ್ತೆ. ವೃಷಭ ರಾಶಿಗೆ ನೀವು ಶುಕ್ರನ ಟೆಂಪಲ್, ಕಂಜನೂರು ಟೆಂಪಲ್ನ ಹೇಳಿದ್ರಿ ಅಲ್ವಾ? ಭಾಳ ವಿಶೇಷ. ಶುಕ್ರನಿಗೆ ಮುತ್ಕದೆಲೆ ಮೊಸರನ್ನ ತುಂಬ ಫೇವ್ರೇಟು, ತುಪ್ಪ ಫೇವ್ರೇಟು. ಅದನ್ನು ಊಟ ಮಾಡೋದ್ರಿಂದ, ಅದನ್ನು ದಾನ ಮಾಡೋದ್ರಿಂದ ಇನ್ನೂ ರಾಜಯೋಗ ಬರುತ್ತೆ ಮೇಡಮ್. ಅತಿ ಹೆಚ್ಚು ವೃಷಭ ರಾಶಿಯವರು ಮೊಸರನ್ನ ತಿನ್ನಬೇಕು. ಮೊಸರನ್ನ ತಿಂದಾಗ ಅವರ ಮನೆಯಲ್ಲಿರೋ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಮೊಸರನ್ನವನ್ನು ಪ್ರತಿ ಶುಕ್ರವಾರ ಅವರು ದಾನ ಮಾಡಿದ್ರೆ, ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅದು ಪ್ರಸಾದದ ರೂಪದಲ್ಲಿ, ಅದು ಹೆಣ್ಣು ದೇವರ ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಟ್ಟರೆ ತುಂಬ ಪಾಸಿಟಿವನ್ನು ನೋಡ್ತಾ ಹೋಗ್ತಾರೆ. ಮತ್ತು
ಅವರು ಅತಿ ಹೆಚ್ಚು ಬಿಳಿ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಲಕ್ ಜಾಸ್ತಿ ಬರುತ್ತೆ. ಅಂದರೆ ವೈಟ್ ಕಾಸ್ಟ್ಯೂಮ್ಸು ಯಾವಾಗಲೂ ಅವ್ರಿಗೆ ತುಂಬ ಪಾಸಿಟಿವ್ನ ತಂದು ಕೊಡ್ತಾ ಹೋಗುತ್ತೆ. ಈ ಬಿಳಿ ತವರ ಶುಕ್ರನಿಗೆ ಭಾಳ ಇಷ್ಟ. ಅದೇ ಥರ ರಾಹು ಬಂದು ದಶಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಉದ್ದಿನೊಡೆ ಮಸ್ಸನ್ನು ದಾನ ಕೊಡೋದು ತಿನ್ನೋದ್ರಿಂದ ಏನು ಲಾಭ ಸಿಗುತ್ತೆ ಮೇಡಮ್? ಉದ್ದಿನೊಡೆ ಮಸ್ಸು ಕೂಡ ರಾಹು ಕೂಡ ವೃಷಭ ಲಗ್ನಕ್ಕೆ ಯೋಗಕಾರಕನೇ ಆಗ್ತಾನೆ. ಶನಿನೂ ಕೂಡ ಯೋಗಕಾರಕ ಆಗ್ತಾನೆ. 11 10ನೇ ಭಾವದಲ್ಲಿರ್ತಾನೆ. ಇವರೇನಾದ್ರು ಶನಿನ ಎಳ್ಳು ದಾನ ಕೊಡೋದು, ಪುಳಿಯೋಗರೆ ದಾನ ಕೊಡೋದು ಭಾಳ ವಿಶೇಷ. ಮತ್ತು ಉದ್ದಿನೊಡೆನ ಬಂದವರು ಯಾವುದೇ ಗೆಸ್ಟ್ ಬಂದರೂ ಮನೇಲಿ ಉದ್ದಿನೊಡೆ ಮಾಡಿದ್ರು ತುಂಬ ಪಾಸಿಟಿವ್ ಬರುತ್ತಾ? ಅವರು ಉದ್ದಿನ ವಡೆಯನ್ನು ಅವರು ರಾಹುಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥವನ್ನು ದಾನ ಕೊಡೋದಾಗಿರ್ಬೋದು ಅಥವಾ ಅವರೇ ತಿನ್ನೋದಾಗಿರ್ಬೋದು, ಇದನ್ನು ಮಾಡ್ಕೊಂಡು ಬಂದಾಗ ಅವರ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಅವರ ಯಾವುದೇ ಒಂದು ಕುಟುಂಬದ ಬಾಂಧವ್ಯ ಆಗಿರ್ಬೋದು ಅಥವಾ ಹೊರಗಡೆ ಬಂದಿರೋರಿಗೆ ಅದನ್ನು ಗೆಸ್ಟಿಗೆ ಬಂದಿರೋರಿಗೂ ಕೂಡ ಅದನ್ನು ಕೊಟ್ಟಾಗ ಯಾವುದಾದ್ರೂ ಅವ್ರದ್ದೊಂದು ಮೀಟಿಂಗ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅಲ್ಲಿ ಅವರ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಏರ್ಪಡುತ್ತೆ. ವೃಷಭ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಕೂಡ ವೃಷಭ ರಾಶಿಯವ್ರಿಗೆ ಕೆಲಸ ಸಿಗುತ್ತೆ. IT ಕೆಲಸ ಆಗಿರ್ಬೋದು, ಹೊಸ ಕಾರು ಹೊಸ ಮನೆ ತಗೋತಾರೆ ಅಂತ ಮೀತಾ ಮೇಡಮ್ ಹೇಳಿದರೆ. ಅದೇ ಥರ ಎಜುಕೇಷನಲ್ಲಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳಿದರೆ ಓದು ಬರೋದಲ್ಲಿ. ಅದೇ ರೀತಿಯಲ್ಲಿ ರಾಜಕಾರಣಿಯಲ್ಲಿ ತುಂಬ ಕರ್ನಾಟಕದಲ್ಲಿ ಬದಲಾವಣೆ ಆಗಿದೆ. DK ಶಿವಕುಮಾರ್ ಕೂಡ ಟ್ರೈ ಮಾಡಿದ್ರೆ 80% ಯೋಗವನ್ನು ಚೆನ್ನಾಗಿದೆ ಅಂತ. ಯಾಕಂದರೆ ಅವ್ರು 100% 1000% ರೆಡಿ ಮಾಡೋ ಕೂಡ ಆಗಿಲ್ಲ. CM ಆಗ ಸ್ಥಾನವನ್ನು ಕೂಡ ಇದೆ ಅಂತ ಹೇಳ್ತಾರೆ. 100% ವೃಷಭ ರಾಶಿಗೆ ಬಂಪರ್ ಬೆಳೆ 100ಕ್ಕೆ 100% ಅಂತ ಮೀತಾ ಮೇಡಮ್ ಇದ್ದಾರೆ. ಅವ್ರಿಗೆ ಇಷ್ಟವಾದ ಹೂವು ಕೂಡ ಮಲ್ಲಿಗೆ ಹೂವನ್ನ ಶುಕ್ರ ಗ್ರಹಕ್ಕೆ ಹೇಳ್ತಿದ್ದಾರೆ. ಮಲ್ಲಿಗೆ ಹೂವು ಯಾರಕ್ಕೆ ಇಷ್ಟ? ವೃಷಭ ರಾಶಿ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು. ಯಾಕಂದ್ರೆ ಮಲ್ಲಿಗೆ ಹೂವನ್ನ ಶುಕ್ರ ಗ್ರಹ ಅಂತಂದ್ರೆ ನಾನಂದೆ ಈ ಹೆಣ್ಣು ಮಕ್ಕಳು ಈ ಶುಕ್ರ ಅಂತ ಅಂದ್ರೆ ಸ್ವಲ್ಪ ತುಂಬಾ ಲಕ್ಸುರಿ, ತುಂಬಾ ಅಲಂಕಾರ ಪ್ರಿಯರು ಅಂತ ಹೇಳ್ತೀವಿ. ಆ ಮಲ್ಲಿಗೆ ಹೂವನ್ನ ದೇವರಿಗೆ ಅವರು ಅರ್ಚನೆ ಮಾಡಿಸಿದ್ರೆ ಅದರಲ್ಲಿ ಅವ್ರಿಗೆ ತುಂಬಾ ಅದೃಷ್ಟ. ಅಂದ್ರೆ ಅವ್ರು ಯಾವ ಒಂದು ಕೆಲಸವನ್ನ ಅನ್ಕೊಂಡು ಅವರು ದೇವರಿಗೆ ಅರ್ಚನೆ ಮಾಡಿಸ್ತಿರೋ ಆ ಕೆಲಸ ಖಂಡಿತ ಆ ಒಂದು ರಿಸಲ್ಟ್ನ ನೋಡ್ತಾರೆ, ಅಂದರೆ ಪಾಸಿಟಿವ್ ಆಗುತ್ತೆ.